SIT ತನಿಖೆಗೆ ತಡೆ ನವೆಂಬರ್ 12ನೇ ತಾರೀಖಿನ ತನಕ. ಯಾಕೆ ತಡೆ? ಯಾಕೆ ಅಂದರೆ ಬುರುಡೆ ಗ್ಯಾಂಗ್ ಕೋರ್ಟಿಗೆ ಮನವಿ ಮಾಡಿಕೊಂಡಿತ್ತು, ಅದಕ್ಕೆ ತಡೆ. ಇದೇ ಬುರುಡೆ ಗ್ಯಾಂಗ್ ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಡ್ತಾ ಬಂತು, SIT ತುಂಬ ಚೆನ್ನಾಗಿ ತನಿಖೆ ಮಾಡ್ತಾ ಇದೆ, ಆ ತನಿಖೆಗೆ ಏನಾದರೂ ತಡೆ ತರುವ ಪ್ರಯತ್ನ ಮಾಡಿದ್ರೆ ನಾವು ಬೀದಿಗಿಳಿದು ಬಿಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಬಂದಿತ್ತು ಇದೇ ಬುರುಡೆ ಗ್ಯಾಂಗ್. ಈಗ ಇವರೇ ನ್ಯಾಯಾಲಯಕ್ಕೆ ಹೋಗಿದ್ದಾರೆ, ಪ್ರಕರಣವನ್ನೇ ರದ್ದು ಮಾಡಿಬಿಡಿ, ಬೇಡ ಇದು ನಮಗೆ ಅಂತ. ಪ್ರಕರಣವನ್ನೇ ರದ್ದು ಮಾಡಿಬಿಡಿ, ಬೇಡ ಇದು ನಮಗೆ ಅಂತಿದ್ದಾರೆ. ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರಾದ ವಸಂತ್ ಗಿಳಿಯಾರ್ ಅವರಿದ್ದಾರೆ. ವಸಂತ್ ಅವರೇ, ಧರ್ಮಸ್ಥಳದ ಕಡೆಯಿಂದ ನಡೆದಂಥ ರೆಸಿಸ್ಟೆನ್ಸ್ ಹೋರಾಟ ಸಫಿಷಿಯಂಟ್ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಅಲ್ಲಿ ಕಾನೂನಾತ್ಮಕವಾದಂತ ಹೋರಾಟದಲ್ಲಿ ಧರ್ಮಸ್ಥಳದಲ್ಲಿ ಸ್ವಲ್ಪ ಏನು ಫೇಲ್ಯೂರ್ ಆಗಿದೆ ಅಂತ ಅನ್ಸುತ್ತೆ ನನಗೆ. ಈ ಬುರುಡೆ ಗ್ಯಾಂಗ್ ನವ್ರು ನೋಡಿ ಸರ್, 20-25 ಜನ ಅಡ್ವೊಕೇಟ್ಸ್ ಗಳನ್ನ ಇಟ್ಕೊಂಡಿದ್ದಾರೆ. ಒಬ್ಬ ದೀಪಕ್ ಕೋಸ್ಲಾರ್ ಅಂತಹ ದೊಡ್ಡ ಮೊತ್ತದ ಏನು ಫೀಸ್ ತಗೊಳ್ಳುವಂತ ಅಡ್ವೊಕೇಟ್ ಗಳನ್ನ ನೇಮಕ ಮಾಡ್ತಾರೆ. ಇವರಿಗೆಲ್ಲ ಕೋರ್ಟ್ ಗಟ್ಟಲೆ ದುಡ್ಡನ್ನು ಯಾರು ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ ಗೊತ್ತಿಲ್ಲ. ಆದ್ರೆ ಆಡಳಿತಾತ್ಮಕವಾಗಿ ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧ ವಾಚಾಮಗೋಚರವಾಗಿ ನೀಚವಾಗಿ ಖಂಡನ ಮಾಡಿದವರ ವಿರುದ್ಧ ಕಠಿಣವಾದಂತ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವಲ್ಲಿ ಅಲ್ಲಿನ ಲೀಗಲ್ ಸೆಲ್ ವಿಫಲವಾಗಿದೆ ಅಂತ ನನಗನ್ಸುತ್ತೆ. ಇದನ್ನ ಹಾಗಂತ ಹೇಳಿದ ತಕ್ಷಣ ಏನ್ ಬೇಕಾದ್ರೂ ಯಾರಾದ್ರೂ ಮಾಡಬಹುದಾ ಕೇಳಿದ್ರೆ ಸರ್ಕಾರ ಇದೆ. ಈಗ SITಯ ಕೆಲವು ನಡೆಗಳನ್ನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಶ್ನೆ ಮಾಡಿದ ಕಾರಣಕ್ಕೆ, ಜಸ್ಟ್ ನಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡ ಕಾರಣಕ್ಕೆ ನೋಡಿ, ಧರ್ಮಸ್ಥಳದ ಏನು ಕಾಮಾಂಧನ ಗ್ಯಾಂಗ್ನವರು SITಯ ವಿರುದ್ಧ ಇದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ವಾಚಾಮಗೋಚರವಾಗಿ ಮಾತಾಡಿದ್ರು. ಇವತ್ತು SITಯ ತನಿಖೆಯನ್ನೇ ನೀವು ಸ್ಟಾಪ್ ಮಾಡಿಸಿ, ಇವತ್ತು 12ರ ತನಕ ತಡೆ ಕೊಟ್ಟಿದ್ದಾರೆ, ಆಮೇಲೆ ಸ್ಕ್ವಾಶ್ ಮಾಡ್ಬಿಟ್ರೆ ಯಾರ ಗತಿ? ಇದಕ್ಕೆ ಕೋಟಿಗಟ್ಟಲೆ ಸರ್ಕಾರದ ದುಡ್ಡು, ಕೋಟ್ಯಾಂತರ ಜನರ ಭಾವನೆ, ಆಗಿದ್ದಾಗೋಯ್ತು ಮನೆಗೆ ನಡೀರಿ ಇನ್ನು ಅಂದಂಗಿದು ಸರ್, ಆಗಿದ್ದಾಗೋಯ್ತು ಮನೆಗೆ ನಡೀರಿ ಇನ್ನು ಅಂದಂಗೆ ಅಂತ ಅಲ್ಲ. ಇವ್ರು ಮನೇಲಿ ಇದಾರೆ ಸರ್, ಬಹಳ ಆರಾಮಾಗಿದ್ದಾರೆ. ನನಗೆ ಆಶ್ಚರ್ಯ ಆಗುದು, 9 ಸಾರಿ ನೋಟಿಸ್ ಕೊಡ್ತಾರೆ, ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿ ಹೋಗ್ತಾರೆ ಅಂತ ಹೇಳಿ ಒಬ್ಬ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆನೋ ಅಥವಾ ಒಬ್ಬ ರಮ್ಯಾ ಅವರ ಬಗ್ಗೆನೋ ಹೇಳಿದವನನ್ನ ರಾತ್ರಿ ಹೋಗಿ ಎಳ್ಕೊಂಡು ಬಂದು ಒಳಗಡೆ ಬಿಡ್ತಾರೆ. ಇದು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರುವಂತ ಒಂದು ದೊಡ್ಡ ಒಂದು ಷಡ್ಯಂತ್ರದ ಪಾಲುದಾರರನ್ನ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ ಅನ್ನೋದೇ ನನಗೆ ಬಹಳ ಆಶ್ಚರ್ಯಕರವಾಗಿ ಕಾಣಿಸಿರುವಂತದ್ದು. ಆಯ್ತು, ಈಗ ಅವರನ್ನ ತನಿಖೆನೆ ಮಾಡಬಾರದು, ನೋಟಿಸ್ ಕೊಡಬಾರದು. ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೂಡ ನೋಟಿಸ್ ಅನ್ನು ಕೊಟ್ಟು ಇಡೀ ದಿನಗಟ್ಟಲೆ ಕೂರಿಸ್ಕೊಂಡು ವಿಚಾರಣೆ ಮಾಡಿರೋದು ನಾವು ನೋಡಿದೀವಿ. ಇವ್ರು ಯಾವ ಕೋತಪ್ಪ ನಾಯಕರು, ಯಾವ ದೊಣ್ಣೆ ನಾಯಕರು ಇವ್ರನ್ನ ವಿಚಾರಣೆ ಮಾಡಬಾರ್ದ? ರಾಜ್ಯದಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಧಾರ್ಮಿಕ ಕೇಂದ್ರವನ್ನ ಹರಾಜು ಹಾಕದಂತವ್ರನ್ನ ವಿಚಾರಣೆ ಮಾಡಿಸಬಾರ್ದ ಸರ್ಕಾರ, ಅಥವಾ SIT ವಿಚಾರಣೆ ಮಾಡಿಸಬಾರ್ದು? ಇದ್ರ ವಿಷಯಕ್ಕೆ ಹೋಗ್ತಾರಂತ ಹೇಳಿದ್ರೆ ನಾಳೆ ಒಬ್ಬ ಕೊಲೆ ಆರೋಪಿನೂ ಹೋಗ್ತಾರೆ, ನನ್ನ ತನಿಖೆ ಮಾಡಬಾರ್ದು, ನನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ. ಹೌದು, ಎಲ್ಲಿಗೆ ಬಂತು ನ್ಯಾಯ ಇದು ಸರ್? ಇವತ್ತು ಬಹಳ ಏನು, ಇವತ್ತು ನಾಳೆ ಇವರಿಗೆ SIT ಶಿಕ್ಷೆ ಕೊಡ್ತು ಅಂತ ಇಟ್ಕೊಂಡು ಬಂದು ಒಳಗ ಹಾಕಿದ್ರು ಅಂತ ಇಟ್ಕೊಳ್ಳಿ, ಇವರ ಮೇಲೆ ದಾಖಲಾಗುವಂತ ಗಂಭೀರವಾದ ಪ್ರಕರಣಗಳು ಯಾವುದು? ಸುಳ್ಳು ದೂರನ್ನ ಕೊಟ್ಟಿರುವಂತದ್ದು ಆಗಬಹುದು, ಅದು ದಿಕ್ಕು ತಪ್ಪಿಸಿರುವಂತದ್ದು ಆಗಿರ್ಬೋದು. 10-15 ದಿನದಲ್ಲಿ ಹೊರಗಡೆ ಬರ್ತಾರೆ ಸರ್. 800 ವರ್ಷಗಳ ಇತಿಹಾಸ ಇರುವಂತ ನನ್ನ ದೇವಸ್ಥಾನ, ನನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು. ಅದರ ಮೇಲೆ ಇವರು ಬರೀ ಒಂದು 4-5 ಜನ ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನಹರಾಜ್ ಹಾಕಿದ್ರಲ್ಲ ಸರ್. ಇವತ್ತೊಬ್ಬ ಭಕ್ತ ಕೇಳ್ತಾನೆ, ಅಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅಷ್ಟು ಪ್ರಭಾವ ಅಂತ ಹೇಳ್ತೀರಿ, ಇವ್ರಿಗೆ ಏನೂ ಆಗಿಲ್ವಲ್ಲ, ಇವರು ಬಹಳ ರಾಜಾರೋಷವಾಗಿ ಹೀರೋಗಳಂಗ್ ಮೆರಿತಾ ಇದಾರಲ್ಲ ಅಂತ ಕೇಳ್ತಾರೆ. ನಾವು ಹೆಂಗ್ ಉತ್ತರ ಕೊಡೋದು ಸರ್? ಆಯ್ತು, ಕಾನೂನು ಕೈಗೆತ್ಕೊಳ್ತೀವಿ ಅಂತ ಹೇಳಿದ್ರೆ ಇವ್ರು ಅದಕ್ಕೆ ಬಿಡ್ತಾರೆ, ಕೇಸ್ ಮಾಡ್ತಾರೆ. ಜನರ ಆಕ್ರೋಶ ಇವತ್ತು ಕುದೀತಾ ಇದೆ ಸರ್. ನನಗೆ ದಿನಕ್ಕೊಂದು 10 ಕಾಲ್ ಬಂದ್ರೆ ಅದ್ರಲ್ಲಿ 9 ಜನ ಕೇಳ್ತಾರೆ, ಏನಾಯ್ತ್ರಿ, ಏನೂ ಆಗಿಲ್ಲ ಅಲ್ರಿ, ಆರಾಮಾಗಿದ್ದಾರೆ, ಏನ್ ಕಾನೂನು, ಏನ್ ಶಿಕ್ಷೆ, ಏನ್ ಮಾಡ್ತೀರಿ ಸರ್? ಅವರನ್ನು ರಕ್ಷಿಸುವಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಯಾವುದು ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಅಖಿಲೇಶ್ ಶೆಟ್ಟಿ ಅವರೇ, ಈ ಎಕ್ಸಿಬಿಷನ್ ನಡೆದಂಥ ಸಂದರ್ಭದಲ್ಲಿ ಕೆಲವರು ಧರ್ಮಸ್ಥಳದ ಪರವಾಗಿ ನಮ್ಮ ಚಾನಲ್ನಲ್ಲಿ ಮಾತಾಡಿದ್ರು. ಇವತ್ತು ಅವರನ್ನು ಚರ್ಚೆಗೆ ಕರೆಯೋದಕ್ಕೆ ಹೋದರೆ ದಯವಿಟ್ಟು ಬೇಡ ಸರ್, ಬಿಟ್ಟುಬಿಡಿ ನಮ್ಮನ್ನು ಅಂದರು. ಯಾಕೆ ಅಂದರೆ ಧರ್ಮಸ್ಥಳದ ಪರವಾಗಿ ಮಾತನಾಡಿದ ನಂತರ ಅವರ ಮನೆ ಹೆಣ್ಣು ಮಕ್ಕಳ ಫೋಟೋಗಳನ್ನೂ ಹಾಕಿ ಬಹಳ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿಬಿಡ್ತು ಅಂತ, ಒಂದು ಗ್ಯಾಂಗ್ ಟ್ರೋಲ್ ಮಾಡಿಬಿಡ್ತು ಅಂತ.
ಹೌದು. ನಾನು ಒಂದು- ವಸಂತ ಗಿಳಿಯಾರ್ ಅವರು ಧರ್ಮಸ್ಥಳದ ಲೀಗಲ್ ಟೀಮ್ ಹೆಂಗೆ ಅದು ಮಾಡ್ತು ಇದು ಮಾಡ್ತು ಅಂತಿದ್ದಾರೆ. ಈ ತಂಡ ಇಟ್ಕೊಂಡಿರುವಂತಹ ಸೈಬರ್ ಟೀಮು. ಹೌದು. ಈಗ ನಾನೊಂದು ಹೇಳುದಾದ್ರೆ ಏನಂದ್ರೆ, ನಾವು ನಮ್ಮ ಮೇಲೆ ಯಾವುದೇ ಕೇಸುಗಳಿಲ್ಲ, ನಾವು ಯಾವುದೇ ಗಲಾಟೆ ಅದು ಇದು ಯಾವುದ್ರಲ್ಲೂ ನಾವಿಲ್ಲ. ನಾವು ರಾಬರಿ ಮಾಡಿದವರಲ್ಲ, ನಾವು ಏನು ಮಾಡಿದವರಲ್ಲ. ನಾವು ನಮ್ಮ ದೇವಸ್ಥಾನದ ಬಗ್ಗೆ ಇವರು ಬಾಯಿಗೆ ಬಂದಾಗೆ ಮಾತಾಡೋದನ್ನ ನೋಡಿ ನಾವು ಅದನ್ನು ವಿರೋಧಿಸಿದ್ರೆ ಎಸ್, ನಾವು ರೌಡಿಗಳು. ನಾವು ಈ ಹೋರಾಟಗಾರ ರೌಡಿ ಶೀಟರ್ಗಳೆಲ್ಲ ಹೋರಾಟಗಾರರು. ಅಲ್ಲಿವರೆಗಿನ ಒಂದು ಇಲ್ಲ, ರೌಡಿ ಶೀಟರ್ಗಳೆಲ್ಲ ಹೋರಾಟಗಾರರು. ನಾವು ಸಾಮಾನ್ಯ ಜನರು, ಅಯ್ಯೋ ನಮ್ಮ ದೇವಸ್ಥಾನಕ್ಕೆ ಈಗ ಆಗ್ತಾ ಉಂಟು, ಇದ್ ನೀವ್ ಯಾಕೆ ಹೀಗೆ ಮಾಡುದು ಅಂತ ನಾವು ರೌಡಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಇದರಿಂದಾಗಿಯೇ ತುಂಬಾ ಜನ ಅಯ್ಯೋ ನಮಗೆ ಯಾಕೆ ಬೇಕು ಅಂತ ಹೇಳಿ ನಾವು ಒಂದು ಯಾವಾಗ್ಲೂ ಹೇಳೋ ಒಂದು ಮಾತಿದೆ, ಸಜ್ಜನರ ಮೌನ ತುಂಬಾ ಡೇಂಜರಸ್ ಅಂತ. ಸಜ್ಜನರಿಗೆ ಇದರಿಂದ ಹೆದರಿಸಿದ್ರೆ ಸಜ್ಜನರಲ್ಲಿ ಮಾತಾಡ್ತಾರೆ. ನಾಳೆ ಅವನ ಮಗಳ ಬಗ್ಗೆ, ಹೆಂಡತಿಯ ಬಗ್ಗೆ, ಅವನ ಬಗ್ಗೆ ಏನಾದ್ರೂ ಬರ್ದು ಹಾಕ್ತಾರೆ. ಇಂಥದ್ದೆಲ್ಲ ಆಯ್ತು. ಆದ್ರೆ ಒಂದು ವಿಚಾರ, ಈಗ ಜನಗಳಿಗೆ ಇಲ್ಲಿ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಆಯ್ತಾ, ಈ ಯೂಟ್ಯೂಬರ್ಗಳು ಬಾಯಿಗೆ ಬಂದಾಗೆ ಮಾತಾಡುದು ಇದ್ ಮಾಡುದು ಅಂತ ಹೇಳಿ ಆಗುವಾಗ ಒಂದು ಸಲ ಯೂಟ್ಯೂಬರ್ ಗಳನ್ನ ಹಿಡ್ಕೊಂಡು ಊರ್ನವರೆಲ್ಲ ಅಲ್ಲಸ ಮಾಡಿದ್ರು. ಹೌದಿಲ್ಲ, ಅವರ ತಾಳ್ಮೆ ಕಟ್ಟೆ ಒಡೆದೋಗಿದೆ. ಮತ್ತೆ ಈಗ SIT ಇಂದ ಕೂಡ ಒಂದು ನ್ಯಾಯ ಸಿಗ್ಲಿಲ್ಲ ಅಂತ ಆದ್ರೆ ಅದಕ್ಕೆ ಒಂದು ಅರ್ಥವೇ ಇಲ್ಲದಾಗೆ ಆಗ್ತದೆ. ನಿಜ ನಿಜ ನಿಜ. ಉಮೇಶ್ ಸರ್, ಒಂದು ಸಮಾಜವಾಗಿ ಜನರ ರೆಸ್ಪಾನ್ಸ್ ಸಾಲದು ಅಂತ ಅನ್ಸೋದಿಲ್ವಾ ನಿಮ್ಗೆ ಈ ವಿಷಯದಲ್ಲಿ? ನಮಗೆ ಬೇರೆ 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 ಕಾರಣಕ್ಕೆ ಯಾರ್ಯಾರ್ದು ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಆದಾಗ ಏನೇನಾಗಿದೆ ಅನ್ನೋದು ನೋಡಿದೀವ್ರಿ. MLA ಮನೆನೇ ಉಳಿಸಿಲ್ಲ ಇಲ್ಲಿ. ಹೌದು, ನಾವು ಸುಮಾರು 40 ವರ್ಷಗಳಿಂದ ಈ ತರದ್ದು ಭಾವನಾತ್ಮಕ ವಿಚಾರಗಳಲ್ಲಿ ಪ್ಲೇ ಮಾಡಿದಂತವ್ರನ್ನು ಸುಟ್ಟು ಭಸ್ಮ ಮಾಡಿರ್ತಕ್ಕಂಥದ್ದೆಲ್ಲ ನೋಡಿದೀವಿ. ಬಟ್ ಮೊದಲನೆಯಿಂದ ಅಜಿತ್ ಅವ್ರು ನನಗೊಂದು ಅರ್ಥನೇ ಆಗ್ತಾ ಇಲ್ಲ. ಈ ತನಿಖೆ ಮಾಡುವಂತ ಸಮಯದಲ್ಲಿ ತಲೆ ಬುರುಡೆ ತಂದಿಟ್ರಲ್ಲ, ತಲೆ ಬುರುಡೆಯಿಂದ ಯಾಕೆ ತನಿಖೆ ಪ್ರಾರಂಭ ಮಾಡ್ಲಿಲ್ಲ ಅಂತ ಅನ್ನುವಂಥದ್ದು ನನ್ಗೆ ಇನ್ನೂ ಕುಡಿತಾ ಇದೆ ನನ್ನ ತಲೆನಲ್ಲಿ. ಯಾಕೆ ತಲೆ ಬುರುಡೆ ಮುಖಾಂತರ ಇವರು ತನಿಖೆಗೆ ಹೋಗ್ಬೇಕಾಗಿತ್ತಲ್ಲ? ತಲೆ ಬುರುಡೆ ಎಲ್ಲಿಂದ ಬಂತು? ತಲೆ ಬುರುಡೆ ಯಾರ್ದು? ತಲೆ ಬುರುಡೆ ಎಲ್ಲಿಂದ ತಂದ್ರು? ತಲೆ ಬುರುಡೆನ ಯಾವ ಗುಂಡಿಲಿತ್ತು? ಅದ್ರ ಕಾಲು, ಕೈ, ತಲೆ ಎಲ್ಲಿದೆ? ಅದ್ರದ್ದು ಅದ್ರ ಮುಂಡ ಎಲ್ಲಿದೆ? ಏನು ಅದ್ರ ಬಗ್ಗೆ ಪ್ರಾರಂಭ ಆಗ್ಬೇಕಾದದ್ದೇ ಅಲ್ಲಿಂದ. ಇವಾಗ ನಾವು ದೀಪ ಆರಿಸ್ಬೇಕು ಅದನ್ನ ಅಂತ ಅಂದ್ರೆ ಮೇಲ್ಗಡೆ ಬತ್ತಿಗೆ ಅಂಟಿಸ್ಬೇಕು. ದೀಪ ಕೆಡಿಸ್ಬೇಕು ಅಂದ್ರೆ ಆ ಬತ್ತಿಗೆ ಬಲವಾದಂತ ಶಕ್ತಿಯಿಂದ ಅದುಂಬೇಕು. ನಾವು ತನಿಖೆನ ಪ್ರಾರಂಭ ಮಾಡೋದು ಹಾಗೇನೆ. ಕೆಳಗಡೆಯಿಂದ ನಾವು ದಾರ ಎಳೆದ್ಬಿಟ್ಟು ನಾವು ಯಾವತ್ತು ದೀಪ ಆರ್ಸಕ್ ಹೋಗುದಿಲ್ಲ, ಇಲ್ಲ ಎಣ್ಣೆ ತೆಗೆದ್ಬಿಟ್ಟು ನಿಧಾನಕ್ಕೆ ಆರ್ಸಕ್ ಹೋಗುದಿಲ್ಲ. ಒಂದೇನು ಪ್ರಾರಂಭಿಕವಾಗಿ ಏನ್ ಮಾಡ್ಬೇಕು, ತನಿಖೆಗೆ ಬಂದಂತ ಬುರುಡೆಯಲ್ಲಿಂದ ಬಂತಿದ್ದು ಅನ್ನುವಂಥದ್ದನ್ನ ನಾವು ಯಾಕೆ ಅದರಿಂದ ಪ್ರಾರಂಭ ಮಾಡ್ಲಿಲ್ಲ ಅಂತ ಅನ್ನುವಂಥದ್ದು ನನ್ನ ತಲೆ ಬುರುಡೆಯಲ್ಲಿ ಇನ್ನೂ ಪ್ರಶ್ನಾರ್ಥಕವಾಗಿ ಉಳ್ಕೊಬಿಟ್ಟಿದೆ. ಯಾಕೆಂದ್ರೆ ಒಂದು ಸರಿಯಾದ ತನಿಖಾ ಏಜೆನ್ಸಿ, ಒಬ್ಬ ಸರಿಯಾದ ನ್ಯಾಯಾಧೀಶರ ಎದುರಿಗೆ ಪ್ರಕರಣ ಬಂದ್ರೆ ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗತ್ತೆ. SIT ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಾಗತ್ತೆ. ಹೌದು, ಖಂಡಿತ. ಇದು ಇಲ್ಲಿಗೆ ನಿಂತೋಗ್ಬಿಡ್ತದೆ ತನಿಖೆ ಅಂತ ಅನ್ನೋಂಗಿಲ್ಲ. ಇದೇನಾದ್ರೂ ಬೇರೆ ಮಟ್ಟದ ತನಿಖೆ ಸಂಸ್ಥೆಗೆ, ಬೇರೆ CBIಗೂ, ಬೇರೆ ಬೇರೆ ಉನ್ನತ ಮಟ್ಟದ ತನಿಖೆಗಳಿಗೆ ಹೋದಾಗ ಅಲ್ಲಿ ಇವರು ಫೇಸ್ಗಳೆಲ್ಲ ಆಕ್ವರ್ಡ್ ಆಗ್ಬಿಡ್ತವೆ. ಬಹಳ ಕಷ್ಟ ಇದೆ ಈ ತನಿಖೆನಲ್ಲಿ. ತನಿಖಾಧಿಕಾರಿಗಳು ಬಂದ ಕೂತ್ಕೊಂಡು ಉತ್ತರ ಕೊಡ್ತಕ್ಕಂಥದ್ದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ಈ ತನಿಖೆನ ಹೀಗೆ ಪ್ರಾರಂಭ ಮಾಡಿದಿರಿ, ತನಿಖೆನ ಎಲ್ಲಿಂದ ಪ್ರಾರಂಭ ಮಾಡ್ಬೇಕಾಗಿತ್ತು ಅಂತ ಕೇಳಿದಾಗ ತನಿಖೆಗೆ ಮಾನದಂಡ ಇಲ್ಲ, ಹೀಗೆ ಮಾಡ್ಬೇಕು ಅಂತ. ಬಟ್ ತನಿಖಾ ಕ್ರಮದೊಳಗಡೆ ಮಾಡ್ಬೇಕಂತದ್ದು ಕಣ್ಣಿಗೆ ಕಾಣಿಸ್ಬಿಟ್ಟಾಗ ಮಾಡ್ತಾರೆ, ನಮ್ಮನ್ನು ಬಿಡಲ್ಲ ಖಂಡಿತವಾಗ್ಲೂ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವಸಂತ ಗಿಳಿಯಾರ್ ಅವರೇ. ಶೆಟ್ರೆ ಧನ್ಯವಾದ. ಅಖಿಲೇಶ್ ಶೆಟ್ರೆ ಥ್ಯಾಂಕ್ ಯು. ನಾಣಯ್ಯ ಸರ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.